ಹಾಯ್ ಹಲೋ ನಮಸ್ತೆ ಸ್ಟ್ರಾಂಗ್ ಸವಿ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ನಿನ್ನೆ ಸಂಡೇ ಬ್ಲಾಗ್ನ ಕಂಟಿನ್ಯೂ ಮಾಡಿದ್ದೀನಿ ಫ್ರೆಂಡ್ಸ್. ನಾನೇ ಲಾಂಗ್ ಆಗುತ್ತೆ ಅಂಥೇಳಿ ಬೇಡ ಅಂಥೇಳಿ ನಾನು ಬಿಟ್ಟು ಮತ್ತೆ ಆ ವಿಡಿಯೋನ ಇವತ್ತು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇಲ್ಲೇ ನಮ್ಮ ಹಿತ್ತಲದಲ್ಲಿ ಸ್ವಲ್ಪ ಕ್ಲೀನ್ ಇದ್ದಿದ್ದಿಲ್ಲ ಅಲ್ವಾ, ಹಾಗಾಗಿ ನಾನು ನಮ್ಮ ಮನೆಯವರು ಕೂಡಿ ಸಂಡೇ ಅಲ್ವಾ, ಏನು ಖಾಲಿ ಹರಟಿ ಹೊಡೆಯೋದು ಅಂತ ಹೇಳಿ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಮತ್ತು ಏನಾಯ್ತಂದರೆ ಈ ಬ್ಲಾಗ್ ಕೊನೆವರೆಗೂ ನೋಡಿ ಹೇಳ್ತೀನಿ ಏನಾಯಿತು ಅಂತ ಹೇಳಿ. ಮತ್ತು ಫ್ರೆಂಡ್ಸ್, ಬಿಸಿಲಂತೂ ಸಖತ್ತಾಗಿದೆ. ಆಮೇಲೆ ಹೇರ್ಗೆ ನಾನು ಸ್ವಲ್ಪ ಮೆಂತೆ ನೆನೆಸಿಟ್ಟು ಹಚ್ಕೊಂಡಿದ್ದೆ. ಅದು ಒಣಗಬೇಕಾಗಿತ್ತು, ಮತ್ತು ಟೈಮ್ ಬೇಕಿತ್ತಲ್ವ, ಅದಕ್ಕೂ ಟೈಮ್ ಬೇಕು, ಮತ್ತು ನಮ್ಮ ಕೆಲಸನೂ ಆಗಬೇಕು ಅಂತ ಹೇಳಿ ನಾನೇನು ಮಾಡಿದೆ, ಕೆಲಸ ಮಾಡ್ಕೊಂಡು ಫಸ್ಟು ಮಾರ್ನಿಂಗ್ ಎದ್ದುಗುಟ್ಲೆ ನಾಷ್ಟ ಮಾಡಿಕೊಂಡು ಎಲ್ಲರಿಗೂ ನಾಷ್ಟ ಮುಗಿಸ್ಕೊಂಡು ಆಮೇಲೆ ಸ್ವಲ್ಪ ಹೇರಿಗೆ ಅದನ್ನು ಮಿಕ್ಸಿ ಮಾಡಿ ಹಚ್ಕೊಂಡು ಆಮೇಲೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಕೆಲಸ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಳಗ್ಗೆನೂ ಇದಕ್ಕೆ ಏನದು ಎಳ್ನೀರು ಗಿಡಕ್ಕೂ ಸ್ವಲ್ಪ ಉಪ್ಪು ಹಾಕಿದ್ವಿ. ಈಗ ನೆಕ್ಸ್ಟು ಇವು ಸ್ವಲ್ಪ ಮಾಡಬೇಕು. ಇದು ಮಿನಿಮಮ್ ಎಷ್ಟು ಗಂಟೆ ಆಯಿತು ಅಂದರೆ ಫ್ರೆಂಡ್ಸ್, ನಿಮಗೆ ಸ್ವಲ್ಪ ತೋರಿಸ್ತೀನಿ. ಬಟ್ ಇದು ಮಿನಿಮಮ್ ಏನಿಲ್ಲ ಅಂದರೂ ನಾವು 12 ಗಂಟೆ ಆಗಿತ್ತು ಅನಿಸುತ್ತೆ. 12 ಗಂಟೆಯಿಂದ ಸ್ಟಾರ್ಟ್ ಮಾಡಿದವರು 2:30 ಮಟನೂ ನಾವು ಇದನ್ನೆಲ್ಲ ನೀಟ್ ಮಾಡಿ ಇಟ್ಕೊಂಡ್ವಿ. ಬಟ್ ಫುಲ್ ಆಗಲಿಲ್ಲ, ಸ್ವಲ್ಪ ಸುಸ್ತಾಯಿತು, ಬಿಸಿಲೊಂದು ಭಾಳ ಇತ್ತಲ್ವ, ಹಾಗಾಗಿ ಸಾಕು ಬೇಡ ಅಂತ ಹೇಳಿ ನಮ್ಮ ಮನೆಯವರು ಬಯಕತ್ತರು, ಭಾಳ ಫುಲ್ ಆಗುತ್ತೆ, ಹೆವಿ ಆಗುತ್ತೆ ಅಂಥೇಳಿ. ಮತ್ತು ನಮ್ಮವ್ವ ಏನು ಮಾಡ್ತಾಳಂದರೆ, ಈಗ ನಾ ಇಟ್ಟಂಗೆ ಒಂದು ಸಾತಿನಲ್ಲ ಅದ್ರ ಮೇಲೆ ಏನು ಮಾಡ್ತಾಳೆ, ಕುಳ್ಳು ಬಡಿತಾರೆ ಅವರು. ಕುಳ್ಳು ಬಡಿದು ಅದನ್ನೇ ಒಣಕ್ಕೆ ಹಾಕಿರ್ತಾಳೆ. ಅದು ಬನ್ವಿ ಇನ್ನೇನು ಭಾಳಿಲ್ಲ, ಇನ್ನು ಸ್ವಲ್ಪ ಇದೆ, ಅದು ಖಾಲಿ ಆಗುತ್ತೆ. ಅದನ್ನು ತೆಗೆದು ಮತ್ತೆ ಹೊಸ ಬನ್ವಿಯನ್ನು ಹೊಡ್ತಾರೆ. ನೋಡಿರಿ ಹಳ್ಳಿ ಜೀವನ ಹೆಂಗಿರುತ್ತೆ ಅಲ್ವಾ ಫ್ರೆಂಡ್ಸ್. ನಾವು ಏನಾದರೂ ಕೆಲಸ ಮಾಡಬೇಕಂದ್ರೆ ಅಯ್ಯೋ ಲೇಟ್ ಆಗುತ್ತೆ, ಮಾಡೋಕ್ಕಾಗಲ್ಲ, ಹಾಗೆ ಹೀಗೆ ಅಂತ ವಿಚಾರ ಮಾಡಿ ಮಾಡೋದೇ ಇಲ್ಲ ಆಲ್ಮೋಸ್ಟ್ ನಾವು. ಅವರು ಟೈಮ್ ಟು ಟೈಮ್ ಅಂದರೆ ಬೇಸಿಗೆ ಒಳಗೆ ಏನು ಮಾಡ್ಕೋಬೇಕು, ಮಳೆಗಾಲದಲ್ಲಿ ಏನು ಮಾಡಬೇಕು ಅಂಥೇಳಿ ಟೈಮ್ ಟು ಟೈಮ್ ಅವ್ರ ರೊಟೀನ್ ಇರ್ತಾವೆ. ಅವ್ರ ರೊಟೀನ್ ಚೆನ್ನಾಗಿರ್ತೈತಿ. ನಂಗೆ ಅದೊಂಥರ ಖುಷಿ ಆಯಿತು. ಯಾಕಂದರೆ ಬೇಸಿಗೆ ಒಳಗೆ ಅವ್ರು ಏನು ಮಾಡ್ಕೋತಾರಂದರೆ ಕೆಲಸ ಇರಲ್ಲ ಅವರಲ್ಲಿ, ಅಂದರೆ ಹೊಲದಲ್ಲಿ ಏನೂ ಕೆಲಸ ಇರಲ್ಲ, ಎಲ್ಲ ಹೊಲದಲ್ಲಿ ಕ್ಲೀನ್ ಮಾಡ್ಕೋತಾರೆ. ಆಮೇಲೆ ಏನು ಮಾಡ್ತಾರಂದರೆ ಮನೆಯಲ್ಲಿ ಇರುವಂಥ ಅಂದ್ರೆ ಎಲ್ಲ ಇವು ಬಂದಿರ್ತಾವಲ್ವ, ಏನದು ಆಕಡಿ ಕಾಳು ಎಲ್ಲ ಸೊಪ್ಪು ಬಂದಿರ್ತಾವಲ್ವ, ಯಾರ್ಯಾರ ಮನ್ಯಾಗ ದನ ಕರುಗಳು ಇರ್ತಾವಲ್ವ ಅವ್ರ ಏನು ಮಾಡ್ತಾರಂದರೆ ಆ ಸೊಪ್ಪನ್ನ ಒಂದು ಕಡೆ ಅಂದರೆ ಇದು ಬಣವಿ ಮಾಡಿರ್ತಾರಲ್ಲ ಅದನ್ನು ಒಟ್ಕೋತಾರೆ, ನೀಟಾಗಿ ಒಟ್ಕೋತಾರೆ. ಅದಕ್ಕೆ ಒಂದು ಟೈಮ್ ತಗೋತಾರೆ. ಆಲ್ಮೋಸ್ಟ್ ಅಕ್ಕಪಕ್ಕದವರೆಲ್ಲ ಬಣವಿನ ಒಟ್ಕೋತಾ ಇದ್ದಾರೆ. ನಾವಿನ್ನೂ ಒಟ್ಕೊಂಡಿಲ್ಲ, ಯಾಕೆಂದರೆ ನಮ್ಮದು ಮೇವು ಸ್ವಲ್ಪ ಇದೆ. ಇನ್ನೇ ಯಾವ್ಯಾವ ಮೇವು ಒಡ್ತಾರೋ ಗೊತ್ತಿಲ್ಲ. ಗೊಂಜಾಳದ ಮೇವಂತರೂ ನಮಗೆ ಬಂದಿದೆ ಆಲ್ರೆಡಿ. ಆಮೇಲೆ ಅದ್ರ ಜೊತೆ ಏನು ಸೇರಿಸ್ತಾರಂತೆ ಗೊತ್ತಿಲ್ಲ. ಸ್ವಲ್ಪ ಏನಂತಾರೆ ಮಡಿಕೆ, ಆಮೇಲೆ ಇನ್ನೊಂದು ಯಾವುದೋ ಸೊಪ್ಪು ಬಂದಿದೆ, ಅದನ್ನೇ ಹಾಕ್ಬೋದು ಅನ್ಕೋತೀನಿ ನಾನು. ಅದನ್ನು ಒಟ್ಟು ಬೇಕಾದ್ರೆ ನಾನು ನಿಮ್ಗೆ ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ ಅವ್ರು ಏನೆಲ್ಲ ಮಾಡಿದರು ಅಂಥೇಳಿ. ಆಮೇಲೆ ನಮ್ಮ ಮನೆ ಹಿತ್ತಲಲ್ಲಿ ಇರುವಂತಹ ಅದು ಯಾವುದಾದ್ರು ಪಪ್ಪಾಯಿ ಗಿಡ ಅಂತರೂ ಎಂಥ ಟೇಸ್ಟ್ ಐತಂದ್ರೆ ರೀ ಫ್ರೆಂಡ್ಸ್, ಮಸ್ತ್ ಟೇಸ್ಟ್ ಐತಿ ತಿನ್ನಕಂದ್ರು. ಅದು ಮೊನ್ನೆ ಹಣ್ಣಾಗಿತ್ತು, ಅವರು ತಿಂದರು, ಬಟ್ ನಾವಂತೂ ತಿನ್ನಲಿಲ್ಲ, ನಮ್ಗದು ಇಷ್ಟ ಆಗಲ್ಲ ಅಂತ ಹೇಳಿ. ಮತ್ತು ನೋಡ್ರಿ, ಇದು ಕೆಲಸ ಮಾಡಿ ಬೇಜಾರಂತರೂ ಆಯ್ತು. ಒಂದು 10 ನಿಮಿಷ ಕುಂದ್ರೋದು, ಆಮೇಲೆ ಕ್ಲೀನ್ ಮಾಡಿದ್ವಿ, ಮತ್ತೆ ಮಾಡೋದು, ಹಿಂಗೆ ಮಾಡ್ತಾ ಇದ್ವಿ. ಇನ್ನು ಕ್ಲೀನ್ ಆಗ್ಬೇಕದ, ಯಾವಾಗತ್ತೆ ಅವಾಗ ಮಾಡೋದು. ನೋಡ್ರಿ ನಮ್ಮ ಅಪ್ಪು, ನೋಡ್ರಿ ಬಾಲ್ ಇದನ್ನ ಟಮಾಟಿ ತಗೊಂಡು ಆಟಾಡತ್ತಂತ. ಕದ ತಗೋ ಕಂದ ಮಕ್ಕಳ ಜೊತೆ ಆಟಾಡೋದೇ ಒಂಥರ ಮಜಾ. ಅಂದರೆ ಟೈಮ್ ಹೋಗಿದ್ದು ಗೊತ್ತಾಗಲ್ಲ. ನೋಡಿ, ನಾನು ನಮ್ಮ ಅಮ್ಮನ ಮಗನ ಜೊತೆ ಆಟಾಡ್ತಾ ಇದ್ದೀನಿ. ಅವನ ಜೊತೆ ಆಡೋದಂತೆ ಭಾಳ ಖುಷಿ. ಅವಂಗೆ ಭಾಳ ಅಂದ್ರೆ ಭಾಳ ಖುಷಿ ಕೊಡ್ತಾನೆ. ಸ್ವಲ್ಪ ಅಂದರೆ ನಗ್ತಾನೆ, ನೋಡಿದ್ಗುಟ್ಲೇನೆ ನೋಡಿದ್ಗುಟ್ಲೆ ನಗ್ತಾನೆ. ಹಾಗಾಗಿ ಅವನ ಜೊತೆ ಆಡಕಂದ್ರು ಭಾಳ ಖುಷಿ ಆಗುತ್ತೆ. ಬ್ಲಾಗ್ ಕಂಟಿನ್ಯೂ ನೋಡ್ತಾ ಇರಿ ಫ್ರೆಂಡ್ಸ್. ಆಟ ಆಡಕತ್ತೈತ್ರಿ ನಾವು. ನೋಡ್ರಿ
ಕಂದ ಕಂದ ಲೋಕರು ಕೆಮ್ತೈತಲ್ಲೋ ನಮ್ಮ ಅಪ್ಪು ಕೆಮ್ತಿಯಲ್ಲೋ ನಂಗೆ ಕೊಡಪ್ಪ ಐ ನನ್ನ ಕಂದ ಕೊಡ್ತೈತಿ ಕೊಡಪ್ಪ ಕೊಡು. ಕ್ಲೈಮೇಟು ಚೆನ್ನಾಗಿಲ್ವಲ್ವ, ಹಾಗಾಗಿ ಪಾಪುಗೂ ಸಿಕ್ಕಾಪಟ್ಟೆ ಕಫ ಆಗಿದೆ. ತೆಗೆಸ್ಕೊಂಡು ಬಂದೀವಿ, ಬಟ್ ಕಡಿಮೆ ಅಂತೂ ಆಗಿಲ್ಲ ಇನ್ನೂ. ಹಾಗಾಗಿ ಕಿರಿಕಿರಿ ಮಾಡ್ತಾನೆ ನಮ್ಮ ಪಾಪು. ನಮ್ಮ ಮನೆಯವರು ಮಲ್ಕೊಂಡಿದ್ದಾರೆ ಹಿಂದೆ. ಈಗ ನಾನು ಇವ್ರ ಜೊತೆ ಆಟಾಡ್ತಾ ಇದ್ದೀನಿ. ನಮ್ಮ ಆಂಟಿನೂ ನಾಳೆ ಹೋಗ್ತಾಳಂತೆ, ಹಾಗಾಗಿ ಸ್ವಲ್ಪ ಅಡುಗೆನೂ ಮಾಡ್ಬೇಕು. ನೈಟು ಸ್ವಲ್ಪ ರೊಟ್ಟಿ ಮಾಡಿಟ್ವಿ ಅಂದರೆ ಮಾರ್ನಿಂಗ್ ಅವ್ರು ಬೇಗ ಹೋಗ್ತಾರೆ. ಸ್ವಲ್ಪ ಸ್ವೀಟು ಮಾಡಬೇಕಂತೆ. ಬ್ಲಾಗ್ ಕಂಟಿನ್ಯೂ ನೋಡ್ತಾ ಇರಿ ಫ್ರೆಂಡ್ಸ್, ಏನೆಲ್ಲ ಮಾಡ್ತೀವಿ ಅಂಥೇಳಿ. ಫ್ರೆಂಡ್ಸ್, ನಾನೇನು ಮಾಡ್ತೀನಿ ಅಂದರೆ, ನಮ್ಮ ಮನೆಯವ್ರು ಯಾವಾಗ ನಂಗೆ ಸಿಗ್ತಾರೆ ಅವಾಗವಾಗ ನಾನು ಸ್ವಲ್ಪ ಕಾಮಿಡಿ ವಿಡಿಯೋಸನ್ನು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಅವರು ನೋಡ್ರಿ ಈಗ ಕಸ ಹೊಡಿತಾ ಇದ್ದಾರೆ, ಹಕ್ಕಿದು ಮಲ್ಕೊಂಡೆ ಎದ್ರು. ಬರ್ರಿ ರೀಲ್ಸ್ ಮಾಡೋಣ ಅಂಥೇಳಿ ಕರ್ಕೊಂಬಂದು ಸ್ವಲ್ಪ ರೀಲ್ಸ್ ಮಾಡ್ತಾಯಿದ್ದೀನಿ. ಈಗ ನಾವು ಶೇಂಗಾ ಹೊಡ್ಕೋಬೇಕು, ಸ್ವಲ್ಪ ಶೇಂಗಾ ಚಟ್ನಿ ಮಾಡಬೇಕು. ನಾನು ನಮ್ಮ ಆಂಟಿಯವ್ರು ಕೂತ್ಕೊಂಡು ಅದಕ್ಕೆ ಶೇಂಗಾ ಹೊಡಿತಾ ಇದ್ದೀವಿ. ನನಗೆ ಏನು ಬೇಜಾರಂತಲ್ಲ, ಖುಷಿ ಏನಾಗೋದಂದರೆ ಹಳ್ಳಿಯವರು ಎಲ್ಲನೂ ಕಾಳಾಯಿತು, ಎಲ್ಲ ಮನೆಯಲ್ಲಿ ಶೇಂಗಾ ಆಯಿತು ಎಲ್ಲನೂ ತೆಗೆದಿಟ್ಕೊಂಡಿರ್ತಾರೆ. ನಮ್ಮಂಗೆ ನಾವು ಸಿಟಿಯವ್ರ ಗತಿ ಹಾಗೆ ಹೋಗಿ ತೊಗೊಂಡು ಬರಲ್ಲ. ಮನೆಯಲ್ಲೇ ಎಷ್ಟು ಬೇಕೋ ಹಾಗೆ ಮೇಲೆ ಒಂದು ಕಡೆ ಹಾಕಿ ಗ್ರೂಪ್ ಮಾಡಿ ಇಟ್ಟಿರ್ತಾರೆ. ಯಾವಾಗ ಬೇಕು ತಕ್ಕೊಂಡು ಹಾಗೆ ಅವ್ನು ಸ್ವಚ್ಛ ಮಾಡಿಕೊಂಡು ಏನು ಮಾಡ್ತಾರಂದರೆ ಯೂಸ್ ಮಾಡ್ಕೋತಾರೆ. ಅದೊಂಥರ ಖುಷಿ ಕೊಡ್ತು ನನಗೂ. ಆಮೇಲೆ ನಮ್ಮ ಪಕ್ಕದ ಒಬ್ಬ ಅಣ್ಣ ಬಂದಿದ್ದ. ಏನಮ್ಮ ತಂಗಿ ಬ್ಲಾಗ್ ಮಾಡಾಕತ್ತೀಯಾ ಅಂಥೇಳಿ ಸ್ವಲ್ಪ ಕಾಡ್ಸಿದ. ಹೂಣನ್ನ ಮಾಡಾತೀನಿ ಅಂತ ಹೇಳಿದೆ, ಅದಕ್ಕೆ ನಗ್ತಾ ಇದ್ವಿ ಎಲ್ಲರೂ. ಆಮೇಲೆ ಈಗ ನಮ್ಮ ಪಾಪು ಶೇಂಗಾನ ಪಟ್ಟನ ಬಾಯಾಗ ಹಾಕೋತಾ ಇತ್ತು. ನಮ್ಮ ಆಂಟಿಯವರು ಹೆಂಗೆ ಬಾಯಾಗ ಹಾಕೋತಾನೆ ಹಂಗೆ ಪಟ್ಟನ ತೆಗಿತಾ ಇದ್ಲು. ನೋಡ್ರಿ ಈಗ ಈ ಬ್ಲಾಗ್ನಲ್ಲಿ ಕಂಟಿನ್ಯೂ ತೋರಿಸ್ತೀನಿ ಹೆಂಗೆ ಹಾಕ್ಕೊತಾ ಇದ್ದಾನೆ, ಹೆಂಗೆ ಇದನ್ನು ಮಾಡ್ತಾನೆ ಅಂತ ಹೇಳಿ. ಫ್ರೆಂಡ್ಸ್, ನೋಡ್ತಾ ಇರಿ. ವೋಲ್ಟೇಜ್ ಕಡಿಮೆ ಇದ್ರೆ ವಿಡಿಯೋ ಮಾಡಕತ್ತೀನಿ ನಾನು. ಕೆಲಸ ಮಾಡಾಕ್ತೀವಿ ಫ್ರೆಂಡ್ಸ್. ಎಲ್ಲರ ಹಳ್ಳಿಯಲ್ಲಿ ಸ್ವಲ್ಪ ಲೈಟಿಂದು ನೀರಿಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ನಮ್ಮೂರಲ್ಲಿ ನೀರಿಂದ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಲೈಟಿಂದು ಹೆಂಗಂದರೆ ಅದೇನೋ ಅಂತಾರಲ್ಲ, ಸಿಂಗಲ್ ಫೇಸ್ ಅಂತಾರಲ್ಲ, ಹಂಗೆ ಬರುತ್ತೆ. ಹಾಗಾಗಿ ಏನಾಗ್ತಾ ಇದೆ ಅಂದರೆ ಮಿಕ್ಸಿ ಹತ್ತೋದಿಲ್ಲ, ಆಮೇಲೆ ಮಿಷನ್ ಹತ್ತೋದಿಲ್ಲ, ಸ್ವಲ್ಪ ಡೌನ್ ಆಗ್ತಾವೆ. ಅವು ಮಿಕ್ಸಿನೂ ಆಗೋದಿಲ್ಲ. ಹಾಗಾಗಿ ನಮ್ಮವ್ವ ಅಂತ ಇದ್ಲು, ಅದು ಏನು ಮಿಕ್ಸಿನೋ ಏನೋ ಚಲೋ ತಂಗೆ ಮಿಕ್ಸಿ ಆಗೋದೇ ಇಲ್ಲ ಅಂಥೇಳಿ ಬೈತಾ ಇಲ್ಲ. ಅದಕ್ಕೆ ನಾನು ಹೇಳಿದೆ, ಇಲ್ಲಿ ವೋಲ್ಟೇಜ್ ಕಡಿಮೆ ಇರೋದರಿಂದ ಸ್ವಲ್ಪ ಮಿಕ್ಸಿ ಆಗೋದು ಪ್ರಾಬ್ಲಮ್ ಆಗ್ತೈತಿ ಅಂತ ಹೇಳಿದೆ. ಏನು ಮಾಡೋಕ್ಕಾಗಲ್ರಿ, ಒಂದೊಂದು ಹಳ್ಳಿಯಲ್ಲಿ ಒಂದೊಂದು ಥರ ಪ್ರಾಬ್ಲಮ್ ಇರುತ್ತೆ. ಆದರೂ ಹಳ್ಳಿಯವರು ಗ್ರೇಟ್ ರೀ, ಯಾಕಂದರೆ ನಮ್ಮ ಸಿಟಿಯವ್ರದ್ದು ಲೈಫು ಎಲ್ಲನೂ ಕೊಂಡು ತಿನ್ನೋದೇ ಆಗುತ್ತೆ. ಬಟ್ ಹಳ್ಳಿಯವ್ರ ಲೈಫ್ ಹಂಗಲ್ಲ, ಅದೊಂಥರ ಖುಷಿನೇ ಬೇರೆ. ಯಾಕಂದರೆ ಎಲ್ಲನೂ ಮನೆಯಲ್ಲೇ ಇರ್ತವೆ, ಅದನ್ನೇ ಯೂಸ್ ಮಾಡ್ತಾರೆ. ಹಾಗಾಗಿ ಅವರು ಸ್ವಲ್ಪ ಅಮೌಂಟ್ ಸೇವಿಂಗ್ ಮಾಡ್ಬೋದು ಅಂತ ಹೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ. ನೋಡಿರಿ ಫ್ರೆಂಡ್ಸ್, ಈಗ ಪಾಪುದು ಇದನ್ನು ತೋರಿಸ್ತೀನಿ. ಅವು ಹೆಂಗೆ ತಿಂತಾರೆ ನೋಡಿರಿ. ನಮ್ಮ ಅಂಟಿ ಹೆಂಗೆ ಪಟ್ಟನ ಜಕ್ಕೋತಾರೆ ನೋಡಿರಿ. ತಗೋಲ್ಲ ಕಂದ ಬಾಯ ಹಾಕೋಬಿಡ. ನೋಡ್ರಿ ನಮ್ಮ ಅಪ್ಪು ಹೇಗೆ ತಗೋತಾನ, ಅದನ್ನ ಬಾಯ ಹೊಕ್ಕಣಕ್ಕೆ ಈಗ ಸುಮ್ಮನಾದ ಬೇವ ತಗೋತಾನ. ಅವ್ರನ್ನ ನೋಡ್ರಿ, ಅವ್ರ ಅತ್ತಿ ಪಟ್ರ ಕಸ್ಕೋತಾಳೆ, ಹೆಂಗೆ ಮಾಡ್ತಾನೆ ಯಾಕೆ ಹಾಕೋಲ್ಲ ಅವ್ನು ಗೊತ್ತಾತ. ಈಕೆ ಕಸ್ಕೊಂಡು ಬೇಜಾರು ಮಾಡ್ತಾಳೆ ನನಗಂತೇಳಿ. ಗೊಣ್ಣೆ ಏನ್ರಿ ದೇವ್ರ ಕೊಲಿಗೆ ಹೊಂಟ್ರ? ಕಂದ ಇಲ್ಲಿ ನೋಡ್ಲಿ, ಭಾಳ ಅಂದ್ರೆ ಭಾಳ ಖುಷಿ ಅವಂಗ. ಅಪ್ಪು ನೋಡುದಿಲ್ಲ, ಭಾಳ ಖುಷಿ ಅವಂಗ. ನೋಡಲ್ಲ ಅವ್ನ ಮಕ್ಕ ನೋಡ ಎಷ್ಟು ಖುಷಿಯಿಂದ ಇರ್ತೈತಿ. ದೇವ್ರ ಕೊಲಿ ಅನ್ನತ್ಲಿ ಖುಷಿ ಅವಂಗ ಒಂಥರ. ನೋಡಲ್ಲಿ ಎಷ್ಟು ಚಂದ ಅಂತ ನೋಡೋದು. ದೇವ್ರ ಕೊಲಿ ಅಂದ್ರೆ ಖುಷಿ ಇರನ್ನ ನಡ್ಕೋಕೆ ಅದಪ್ಪ. ಮತ್ತೆ ಈ ಲಿಂಬೆನ ಹುಳಿ ಐತೆ ಸಿಹಿ ಐತ್ರಿ? ಹುಳಿ ಐತಿ. ದೂಸ್ರಿ
ಹೋಗು ಕಾಕನ ಕಡೆ ಹೋಗಪ್ಪ. ಕಾಕ ಕಡೆ ಹೋಗು. ನೋಡ್ರಿ ಅವ ಹೆಂಗೆ ಬರ್ತಾನೆ. ಕಾಕ ಕಡೆ ಹೋಗಪ್ಪ. ನಾ ದುಗ್ಸ್ಲೆ ಸರಿ ಇಲ್ಲ ನಮಗೆ ಬೇಡ 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 ಹೋಗಲ್ಲಿ. ಅಯ್ಯೋ ಇಬ್ರು ಕಡೆ ದುಗಿಸ್ತಾರಲ್ಲ ಮರ ಅಂತಾರ. ದುಗಿಸ್ರಿ ನೀವು ದುಗಿಸ್ರಿ. ನಿನ್ ಕಡೆ ಬಂದ್ರೆ ನೀನು ದುಗ್ಸಾ. ಸರಿ ಇಲ್ಲ ಹೇಳಿದ ನಾವು ಸರಿ ಇಲ್ಲ. ಏ ಕಂದ ವಾಪಸ್ ಬರ್ತಿ ವಾಪಸ್ ಬರ್ತೀಯ ಕಂದ ನೀನು. ಸರಿ ಇಲ್ಲ ದುಗಿಸ್ತೀನಿ ಅಪ್ಪ. ನಾ ಅಪ್ಪನ ದುಗಿಸ್ತೀನಿ. ಸರಿ ಯಾರೋ ಸರಿ ಪಟ್ಟನ್ ಸರಿ ಪಟ. ಇಲ್ಲ ನೋಡ್ರಿ. ಹೋಲ್ ಡೇ ನಾನು ಫ್ರೆಂಡ್ಸ್ ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇರ್ತೀನಿ. 10 ಗಂಟೆ ಆಗಿದೆ ಈಗ ಟೈಮು. ನೋಡ್ರಿ ಫುಲ್ ಕತ್ಲ ಇದೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ನಾಳೆ ಸಿಗುವ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.